ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಮುದ್ದು ಸಸ್ಯ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರನ್ನು ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಲ್ಲಿ ಅಯ್ಯೋ ಈ ಅಜ್ಜಿ ಇಷ್ಟೊಂದು ಗೊರಕೆ ಹೊಡಿತಿದೆ, ನನಗೆ ನಿದ್ದೆನೇ ಬರ್ತಿಲ್ಲ, ಏನು ಮಾಡಬೇಕಂತ ನನಗೆ ಗೊತ್ತಾಗ್ತಿಲ್ಲ. ಈ ಅಜ್ಜಿನ ಆ ಕಡೆ ಸೈಡ್ ಮಲಗಿಸ್ಬೇಕಲ್ಲ, ಹೇಗಾದರೂ ಮಾಡಿ ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಏನಾದರೂ ಮಾಡಬೇಕಲ್ಲ ದೇವ್ರೆ, ಏನಾದರೂ ಏನಾದರೂ ಐಡಿಯಾ ಕೊಡಪ್ಪ ಅಂತ ಹೇಳಿ ಅಂದ್ಕೊಂಡು ಬೇಡ್ಕೊತಾ ಇರಬೇಕಾದ್ರೆ ಐಡಿಯಾ ಸಿಕ್ತು. ಇದೇ ಥರ ಮಾಡಿದ್ರೆ ಅಜ್ಜಿಗೆ ಆ ಕಡೆ ತಿರುಗ್ತಾರೆ, ಅವಾಗ ನಾನು ಆರಾಮಾಗಿ ಮಲ್ಕೋಬೋದಲ್ವಾ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಸರಿ ಆಯಿತು ಹೆಂಗಾದ್ರೂ ಮಾಡಿ. ಅದಕ್ಕೇ ಅವಳು ಹಿಂದ್ಗಡೆ ಅವಳು ಕೂದಲು ಇರೋದನ್ನ ತೊಗೊಂಡು ಬಂದು ಅಜ್ಜಿ ಮೂಗತ್ರ ಇಡ್ತಾಳೆ. ಅಜ್ಜಿಗೂ ಕೂಡ ಎಲ್ಲ ಸಿಗಾಕೊಂತು ಅಂತ ಹೇಳ್ಬಿಟ್ಟು ಅವರು ಕೂಡ ಆ ಕಡೆ ತಿರುಗಿ ಮಲಗ್ತಾಳೆ. ಇವಳು ಕೂಡ ಮಲ್ಕೊತಾಳೆ. ಹಬ್ಬ ಸದ್ಯ ಅಜ್ಜಿ ಹೇಗಾದರೂ ಮಾಡಿ ಆ ಕಡೆ ತಿರ್ಕೊಂಡು ಮಲ್ಕೊಂಡ್ರು, ಇನ್ಮೇಲೆ ಇವತ್ತೆಲ್ಲ ನೈಟ್ ಆರಾಮಾಗಿ ನಾನು ನಿದ್ದೆ ಮಾಡ್ಬೋದಲ್ವಾ ಅಂತ ಅಂದ್ಕೊಂಡು ಅವಳು ಕೂಡ ನಿದ್ದೆ ಮಾಡೋದಕ್ಕೆ ಅಂತ ಬಿಟ್ಟು ಮತ್ತೆ ಮಲ್ಕೊತಾಳೆ. ಮತ್ತೆ ಅಜ್ಜಿ ಆ ಕಡೆ ತಿರುಗಿ ಮಲಗಿರೋರು ಮತ್ತೆ ಎಷ್ಟೊತ್ತಾದ್ರೂ ಮತ್ತೆ ಈ ಕಡೆ ತಿರುಗಿ ಮತ್ತೆ ಮಲ್ಕೊತಾರೆ. ಮತ್ತೆ ಗೊರಕೆ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ವಿದ್ಯಂಗೆ ಮತ್ತೆ ಎದ್ದೋಳ್ತಾಳೆ. ಅಯ್ಯೋ ಈ ಅಜ್ಜಿ ಮತ್ತೆ ಗೊರಕೆ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು, ನನಗೆ ನಿದ್ದೆ ಬರ್ತಿಲ್ಲ, ಹೇಗಾದರೂ ಮಾಡಿ ನಿದ್ದೆ ಮಾಡಬೇಕಲ್ಲ, ಏನು ಮಾಡೋದು ಅಂತ ಮತ್ತೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಹತ್ತಿ ತೊಗೊಂಡು ಬರ್ತಾಳೆ. ಹತ್ತಿ ತೊಗೊಂಡು ಬಂದು ಕಿವಿಗೆ ಆ ಕಡೆ ಕಿವಿಗೆ ಎರಡು ಕಿವಿಗೂ ಹಿಡ್ಕೊತಾಳೆ. ಆದರೂ ಮತ್ತೆ ಗೊರಕೆ ಸೌಂಡು ನಿಲ್ಲದೇ ಇಲ್ಲ. ಅಪ್ಪ ಈ ಅಜ್ಜಿಗೆ ಹತ್ತಿ ಹಿಡ್ಕೊಂಡು ಈ ಅಜ್ಜಿ ಗೊರಕೆ ಸೌಂಡ್ ನಿಲ್ಲ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಮತ್ತೆ ಕಿವಿನ ಮುಚ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಪಡ್ತಾಳೆ. ಆದ್ರೂ ಗೊರಕೆ ಸೌಂಡು ನಿಲ್ತಾನೇ ಇರಲಿಲ್ಲ. ಏನು ಮಾಡೋದು ಅಂತ ದೇವ್ರ ಹತ್ರ ಬೆಡ್ಕೊಂಡು ನಿಂತಿರ್ಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ಭದ್ರನೂ ಕೂಡ ಕಿಟಕಿ ಸಂದಿ ಬಂದುಬಿಟ್ಟು ಅಮ್ಮಿ ಅಂತ ಹೇಳ್ಬಿಟ್ಟು ಅವನು ಕೂಡ ಕರಿತಾ ಇರ್ತಾನೆ. ಅಯ್ಯೋ ನೀವು ಯಾಕೆ ಇಷ್ಟೊತ್ತಲ್ಲಿ ಬಂದಿದ್ದೀರಾ, ಏನು ವಿಷಯ ಅಂತ ಕೇಳಿದಾಗ ಅಯ್ಯೋ ಸ್ವಲ್ಪ ಆಚೆ ಬರ್ರಿ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಹೇಳ್ತಿರ್ತಾನೆ. ಅಯ್ಯೋ ಅಜ್ಜಿ ಮಲಗಿದ್ದಾರೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಆ ಅಜ್ಜಿ ಮಲ್ಕೊಂಡಿದ್ದೋಳಲ್ಲ ಬಾ ಅಂತ ಹೇಳ್ಬಿಟ್ಟು ಕರೀತಾನೆ. ಕರೆದ್ಬಿಟ್ಟು ಏನು ಮಾಡ್ತಿದ್ದೆ, ನಿದ್ದೆ ಬರ್ತಿಲ್ವ ನಿನಗೆ ಅಂತ ಹೇಳಿ ಹೇಳಿದಾಗ ಇಲ್ಲ ನನಗೆ ನಿದ್ದೆನೇ ಬರ್ತಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಹಬ್ಬ ನನಗೂ ನಿದ್ದೆ ಬರ್ತಿರ್ಲಿಲ್ಲ, ನನ್ನ ಹೆಂಡ್ರು ನನಗೋಸ್ಕರ ನನ್ನ ಜಪನೆ ಮಾಡ್ಕೊಂಡು ಅವಳು ಕೂಡ ನಿದ್ದೆ ಮಾಡ್ತಿಲ್ವೇನೋ ಅಂತ ಅವನು ಮನಸ್ಸಲ್ಲಿ ಅಂದ್ಕೊತಾ ಇರ್ತಾನೆ. ಈ ಕಡೆ ವಿದ್ಯೆನೂ ಕೂಡ ಯೋಚನೆ ಮಾಡಿ ಕೂತ್ಕೊತಾ ಇರಬೇಕಾದ್ರೆ ಅಮ್ಮ ಏನಮ್ಮ ಯೋಚನೆ ಮಾಡ್ತಿದ್ದೆ, ಏನು ವಿಷಯ ಅಂತ ಕೇಳಿದಾಗ ಅಲ್ಲ ಆ ಕ್ವಾಟ್ಲನ್ನು ನಿಮಗೆ ಗೊರಕೆ ಹೊಡ್ಕೊಂಡು ನಿಮಗೆ ನಿದ್ದೆ ಕೊಡಲಿಲ್ವಾ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಏನು ಅಂತ ಕೇಳ್ತಾನೆ. ಅಂದರೆ ಅಜ್ಜಿನೂ ಕೂಡ ತುಂಬ ಗೊರಕೆ ಹೊಡಿತಿದ್ರು, ಹಂಗಾಗಿ ನನಗೆ ನಿದ್ದೆನೇ ಬರಲಿಲ್ಲ, ಅದಕ್ಕೆ ನಿಮಗೂ ಏನಾದರೂ ಆ ಥರನೇ ಆಯಿತಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಓ ನಿನಗೆ ಅಜ್ಜಿ ಗೊರಕೆ ಹೊಡೆದ್ರು ಅಂತ ಹೇಳ್ಬೇಡ್ರೆ ನಿನಗೆ ನಿದ್ದೆನೇ ಬರಲಿಲ್ವಾ ಅಂತೇಳಿ ಕೇಳ್ತಿರ್ಬೇಕಾದ್ರೆ ಹೌದು ಅಂತ ಹೇಳ್ತಾಳೆ. ನಾನೆಲ್ಲ ನನ್ನ ಜಪ ಮಾಡ್ಕೊಂಡು ನನ್ನ ಬಗ್ಗೆ ಯೋಚನೆ ಮಾಡ್ಕೊಂಡು ನೀನು ನಿದ್ದೆ ಮಾಡಿಲ್ವೇನೋ ಅಂತ ಅಂದ್ಕೊಂಡು ಈ ಕಡೆ ಮನಸ್ಸಲ್ಲೇ ಅಂದ್ಕೊತಾ ಇರ್ತಾನೆ. ಸರಿ ಆಯಿತು ಬಿಡು, ಈಗೇನು ಮಾಡಬೇಕಂತ ಅಂದ್ಕೊಂಡಿದ್ದೆ ನೀನು ಅಂತ ಕೇಳಿದ್ರೆ ನನಗೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ, ಆದರೆ ಅಜ್ಜಿ ನಿದ್ದೆ ಮಾತ್ರ ಅಜ್ಜಿ ಗೊರಕೆ ಮಾತ್ರ ತಡಿತಾನೇ ಇಲ್ಲ, ಏನು ಮಾಡೋದಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ವಿದ್ಯೆ ಕೂಡ ಯೋಚನೆ ಮಾಡಿ ಹೇಳ್ತಾ ಇರ್ತಾಳೆ. ನೀವೇನು ಯೋಚನೆ ಮಾಡ್ತಿದ್ದೀರಾ ಅಂತ ಹೇಳಿ ಈ ಕಡೆ ವಿದ್ಯೆ ಕೇಳ್ತಾಗ ಆಗಿನಿಲ್ಲ ಸುಮ್ಮನೆ ಇದ್ದೆ ಅಂತ ಹೇಳ್ತಿರ್ತಾಳೆ. ಸರಿ ಆಯಿತು ಅಂತ್ಯಾಕ್ಷರಿ ಆಡೋಣವಾ ಅಂತ ಹೇಳಿ ವಿದ್ಯೆ ಕೇಳ್ತಾಳೆ. ಏನು ಅಂತ್ಯಾಕ್ಷರಿನ, ಅದು ಇಷ್ಟೊತ್ತನಲ್ಲ ಅಂತ ಹೇಳಿ ಕೇಳ್ತಿರ್ಬೇಕಾದ್ರು ನನಗೂ ನಿದ್ದೆ ಬರ್ತಿಲ್ಲ ನಿಮಗೂ ನಿದ್ದೆ ಬರ್ತಿಲ್ಲ, ಇಬ್ಬರು ಕುತ್ಕೊಂಡು ಇಲ್ಲ ಏನು ಮಾಡಿದ್ರು, ಅದಕ್ಕೆ ಅಂತ್ಯಾಕ್ಷರಿ ಆಡೋಣ ಸರಿ ಆಯಿತಾ ಅಂತ ಹೇಳಿ ಅಂದಾಗ ಒಪ್ಕೊಳ್ಳಿ ಅಂತೇಳಿ ವಿದ್ಯಾ ಕೇಳ್ತಿರ್ತಾಳೆ. ಸರಿ ಆಯಿತು ಆಡೋಣ ಅಂತೇಳಿ ಅಂತಿರ್ಬೇಕಾದ್ರೆ ಅಂತ್ಯಾಕ್ಷರಿ ಪ್ರಾರಂಭ ಅಂತೇಳಿ ಅಂತಿರ್ಬೇಕಾದ್ರೆ ಸರಿ ಆಯಿತು ನಿಮ್ಮಿಂದನೇ ಬಂತು ನೀವೇ ಹಾಡು ಹೇಳಿ ಅಂತೇಳಿ ಅಂತ ಬೈರಂಗೆ ಹೇಳಿದಾಗ ಬೈರನ್ನು ಕೂಡ ಅಪ್ಪು ಸಾಂಗ್ ಬಂದಿದೆ ಅಪ್ಪು ಸಾಂಗ್ ಆಡೋಣ ಅಂತೇಳ್ಬಿಟ್ಟು ಅಪ್ಪು ಸಾಂಗ್ ಹಾಡು ಹೇಳ್ತಾ ಇರ್ತಾನೆ. ಅದೇ ಟೈಮ್ಗೆ ಈ ಕಡೆ ವಿದ್ಯಂಗೂ ಕೂಡ ಅದೇ ಥರ ಸಾಂಗ್ ಬರುತ್ತೆ, ಅವಳು ಕೂಡ ಹಾಡು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾಳೆ. ಈ ಕಡೆ ಅಜ್ಜಿಗೆ ಎಷ್ಟಾಗುತ್ತೆ, ಎಲ್ಲಿ ವಿದ್ಯೆ ಕಾಣ್ತಿಲ್ವಲ್ಲ ಅಂತೇಳಿ ಅನ್ಕೊತಾ ಇರ್ಬೇಕಾದ್ರೆ ಎಲ್ಲೋಗಿರ್ಬೇಕು ಇವಳು ಇಷ್ಟೊಂದು ಮಲಗಿದ್ಬಿಟ್ಟು ಎಲ್ಲೋಗಿದ್ದಾಳೆ, ರೂಮಿಂದ ಆಚೆ ಹೋಗಿದ್ದಾಳ ಅಂತೇಳಿ ವಿದ್ಯೆನ ಎಲ್ಲಿದ್ದಾಳೆ ಅಂತ ನೋಡೋಕ್ಕೆ ಅಂತ ಹೋದಾಗ ವಿದ್ಯೆನೂ ಕೂಡ ಹಾಡು ಹೇಳ್ತಾ ಇರ್ತಾಳೆ. ವಿದ್ಯೆನೂ ಹಾಡು ಹೇಳ್ತಾ ಇರಬೇಕಾದ್ರೆ ಅವಳಿಗೂ ಕೂಡ ಬಂದಾಗ ಈ ಕಡೆ ರೇಗಿಸ್ಕೊಂಡು ಈ ಕಡೆ ಬೈರನು ಕೂಡ ರೇಗಿಸ್ಕೊಂಡು ಹಾಡು ಹೇಳ್ತಾ ಇರ್ತಾನೆ. ಸರಿ ಆಯಿತು ನಿಮ್ಮದು ಬಂತು ನೀವು ಹಾಡು ಹೇಳಿ ಅಂತಂದಾಗ ಈ ಕಡೆ ಬೈರ ಕೂಡ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಷ್ಟೊಂದಲ್ಲಿ ವಿದ್ಯಾ ಅಂತ ಅಜ್ಜಿ ಕೂಡ ಜೋರಾಗಿ ಕಿರಿಸಿದಾಗ ಅಯ್ಯೋ ಅಜ್ಜಿ ಎದ್ಬಿಟ್ರು, ಅಜ್ಜಿ ಇಲ್ಲಿಗೆ ಬಂದು ದೊಡ್ಡ ರಾಮಾಯಣನೇ ಆಗುತ್ತೆ, ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವಳು ಕೂಡ ವಿದ್ಯಾಲಿಂದ ಹೊರಟೋಗ್ತಾಳೆ. ಈ ಅಜ್ಜಿ ಇಷ್ಟೊತ್ತಿನಲ್ಲೇ ಕರಿಬೇಕಿತ್ತ, ಸ್ವಲ್ಪ ಹೊತ್ತು ಇದ್ದಿದ್ರೆ ಏನಾಗ್ತಿತ್ತು, ಈ ಅಜ್ಜಿಗೆ ಮಾಡೋ ಕೆಲಸ ಇಲ್ಲ, ಅಮ್ಮಮ್ಮ ನಿನ್ನ ಕೈಗೆ ಸಿಗು ನಿಂಗೆ ಮಾಡ್ತೀನಿ ಅಂತ ಬೈಕೊತಾ ಇರ್ತಾನೆ. ಎಲ್ಲೋಗಿದ್ದೆ ನೀನು ಮಲಗದ್ಬಿಟ್ಟು ಅಂತ ಹೇಳಿ ಅಜ್ಜಿ ಕೇಳಿದಾಗ ಅದು ನಾನು ಸ್ವಲ್ಪ ನೀರು ಕುಡಿಯೋಕ್ಕೆ ಅಂತ ಹೋಗಿದ್ದೆ ಅಂತ ಹೇಳ್ತಾರೆ. ಅದಕ್ಕೇ ರಾತ್ರಿ ಟೈಮು ನೀರು ತೊಗೊಂಡು ಪಕ್ಕದಲ್ಲಿ ಇಟ್ಕೋಬೇಕು, ಗೊತ್ತಾಗಲ್ವ ನಿನಗೆ, ಸರಿ ಆಯಿತು ಒಡವೆ ಎಲ್ಲ ಬಿಚ್ಚಿಟ್ಬಿಟ್ಟು ಮಲ್ಕೋ ಅಂತ ಹೇಳಿ ಹೇಳ್ತಿರ್ತಾರೆ. ಅಲ್ಲ ಇವರು ಮಲ್ಗೋಕ್ಕೆ ಮುಂಚೆ ಹಂಗಂದ್ರು, ಮಲ್ಕೊಂಡ್ಮೇಲೆ ಹಿಂಗೆ ಅಂತಿದ್ದಾರೆ, ಇವ್ರಿಗೇನು ತಲೆ ಕೆಟ್ಟಿದ್ಯಾ ಅಂತ ವಿದ್ಯಾ ಮೈನ್ಸಲ್ಲೇ ಅನ್ಕೊತಾ ಇರ್ತಾಳೆ. ಎಷ್ಟೊತ್ತು ಮಾಡ್ತೀವಿ ಹೋಗಿ ಒಡವೆ ಎಲ್ಲ ಬಿಚ್ಚಿಟ್ಬಿಟ್ಟು ಹಂಗೆ ಮಲ್ಕೋಬೇಡ ಅಂತೇಳಿ ಅಂದಾಗ ಸರಿ ಅಂತ ಹೇಳ್ಬಿಟ್ಟು ಒಡವೆ ಎಲ್ಲ ಬಿಚ್ಚಿಡ್ತಾ ಇರ್ತಾಳೆ. ಅಪ್ಪ ಇನ್ನೂ ಎಷ್ಟೊತ್ತು ಬೇಕು ನಿನಗೆ, ಆವಾಗಲಿಂದ ಕರಿತಿಲ್ವ ಬಂದು ಮಲ್ಕೋ ಅಂತ ಅಜ್ಜಿ ಹೇಳ್ತಾರೆ. ಸರಿ ಆಯಿತು ಅಜ್ಜಿ ಅಂತ ಅಂದಾಗ ಮತ್ತೆ ಅಜ್ಜಿ ಮಲ್ಗೋ ಅಷ್ಟೇ ಮತ್ತೆ ಗೊರಕೆ ಸೌಂಡ್ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಅವರು ಕೂಡ ಗೊರಕೆ ಹೊಡಿತಾನೇ ಇರ್ತಾರೆ, ಎಷ್ಟೊತ್ತಾದರೂ ನಿಲ್ಲಿಸೋದೇ ಇಲ್ಲ. ವಿದ್ಯುಂಗೆ ತುಂಬ ನಿದ್ದೆ ಬರ್ತಿರುತ್ತೆ, ಆದರೆ ಈ ಗೊರಕೆ ಸೌಂಡಿಂದ ಅಜ್ಜಿಗೆ ನಿದ್ದೆ ಬರ್ದಿರೋ ಥರ ಮಾಡ್ತಿದ್ರು. ಅವಳು ಕೂಡ ದಿಂಬೆಲ್ಲ ಮುಚ್ಕೊಂಡು ಕಿವಿ ಮುಚ್ಚೋಕ್ಕೆ ನೋಡ್ತಾಳೆ, ಆದರೂ ಕೂಡ ಗೊರಕೆ ಸೌಂಡು ನಿಲ್ಲಿಸೋದೇ ಇಲ್ಲ.
ಅಷ್ಟರಲ್ಲಿ ಈ ಕಡೆ ಬೆಳಗ್ಗೆ ಆದಾಗ ಈ ಕಡೆ ಅವ್ರ ಅತ್ತೆನೂ ಕೂಡ ವಿದ್ಯಾ ಏನು ಮಾಡ್ತಿದ್ಯಾ ಅಂತ ಹೇಳಿ ಕೇಳ್ತಾರೆ. ಏನಿಲ್ಲ ಅತ್ತೆ, ತರಕಾರಿ ಎಲ್ಲ ಹೆಚ್ಚುತ್ತಿರು, ನಾನು ಸ್ವಲ್ಪ ಕೆಲಸ ಇದೆ ಮಾಡ್ತಿರ್ತೀನಿ ಅಂತ ಅವ್ರ ಅತ್ತೆ ಹೇಳ್ತಾರೆ. ಸರಿ ಆಯಿತು ಅತ್ತೆ ಅಂತೇಳಿ ಅಂತಿರ್ಬೇಕಾದ್ರೆ ಅವಳು ಕೂಡ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ತುಗ್ಳಿಸ್ಕೊಂಡು ಮಲ್ಕೊಂಡಿರ್ತಾಳೆ. ಈ ಕಡೆ ಅವ್ರ ಅತ್ತನೂ ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಈ ಕಡೆ ಅವ್ರ ಮಾವ ಮತ್ತು ಚಿಕ್ಕ ಮಾವ ಇಬ್ಬರೂ ಕೂಡ ಬರ್ತಾರೆ. ಅದೇ ಟೈಮ್ಗೆ ಸ್ವಲ್ಪ ಟೀ ಕಾಫಿ ತಂದ್ಕೊಡಿ ಅಂತ ಹೇಳಿ ಕರೆದಾಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವರು ಕೂಡ ಅಂದಾಗ ಇವರಿಬ್ಬರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ವಿದ್ಯಾ ಡೈನಿಂಗ್ ಟೇಬಲ್ ಮೇಲೆ ಇದ್ದಾಗ ಅವ್ರ ಅತ್ತೆ ಬಂದು ತೊಗೊಂಬಂದು ಕಾಫಿ ಟೀ ಕೊಡ್ತಾರೆ. ಇದನ್ನು ಹೋಗ್ಬಿಟ್ಟು ನೀನು ಏನು ಇಷ್ಟೊಂದೆಲ್ಲಾದರೂ ಮಲಗಿದ್ದಿಲ್ಲ, ಏನು ವಿಷಯ, ಏನಾದರೂ ನಿಂಗೆ ಜ್ವರ ಬಂದಿದೆಯಾ, ಏನಾದರೂ ಮೈಕೈ ಏನಾದರೂ ನೋವಾಗಿದೆಯಾ, ಯಾಕೆ ಏನೋ ಒಂಥರ ಇದೆಯಲ್ಲ ಅಂತ ಅಂದಾಗ ಏನಿಲ್ಲ ಅತ್ತೆ, ನಾನು ಆರಾಮಾಗಿದ್ದೀನಿ, ನೀವೇನು ಯೋಚನೆ ಮಾಡಬೇಡಿ ಅಂತಾರೆ. ಹೌದಾ, ನಿನ್ಗೇನಾದರೂ ತೊಂದರೆ ಆದರೆ ನನಗೆ ಹೇಳು, ನಾನು ಹಿಂಗೆ ನೋಡ್ಕೊತೀನಿ ಆಯಿತಾ, ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಅಂತ ಹೇಳಿ ಅಂದಿರ್ತಾರೆ. ಸರಿ ಆಯಿತು ಅತ್ತೆ ಅಂತ ಅವಳು ಕೂಡ ಹೇಳ್ತಿರ್ಬೇಕಾದ್ರೆ ಸರಿ ಆಯಿತು, ನಿಮ್ಮ ಮಾವಂಗೆ ಮತ್ತು ಚಿಕ್ಕ ಮಾವಂಗೆ ನಿಮಗೆ ಟೀ ಕೊಡಬೇಕಂತೆ, ನೀನು ಹೋಗ್ಬಿಟ್ಟು ಕಾಫಿ ಕೊಡೋಗು, ನಾನು ಸ್ವಲ್ಪ ಕೆಲಸ ಇದ್ದ ಅಡುಗೆ ಮಾಡಿಲ್ಲ, ನಾನು ಮಾಡ್ತಿರ್ತೀನಿ ಅಂತ ಹೇಳಿ ಅತ್ತೆ ಹೇಳ್ತಾರೆ. ಸರಿ ಆಯಿತು ಅತ್ತೆ ಅಂತ ಹೇಳ್ಬಿಟ್ಟು ವಿದ್ಯೆನೂ ಕೂಡ ಕಾಫಿ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ತಟ್ಟೆ ತೊಗೊಂಡು ಲೋಟ ತೊಗೊಂಡು ಹೋಗ್ತಾ ಇರಬೇಕಾದ್ರೆ ಅವಳಿಗೆ ಗೊತ್ತಿಲ್ಲದಂಗೆ ಕೈ ಜಾರ್ಬಿಟ್ಟು ಅವ್ರ ಮಾವನ ಮೇಲೆ ಚೆಲ್ಬಿಡ್ತಾಳೆ. ಅವ್ರ ಮಾವನ ಮೇಲೆ ಚೆಲ್ಲಿದಾಗ ಏನು ನಿನಗೆ ಜ್ಞಾನ ಎಲ್ಲಿದೆ ಅಂತ ಹೇಳ್ಬಿಟ್ಟು ಅವ್ರ ಮಾವ ಕೂಡ ತುಂಬ ಜೋರಾಗಿ ಬೈತಾರೆ. ಮನೆಯವರೆಲ್ಲರೂ ಕೂಡ ಗಾಬರಿ ಆಗಿಬಿಡ್ತಾರೆ. ಮನೆಯವರೆಲ್ಲರೂ ಕೂಡ ಒಬ್ಬರೊಬ್ಬರಾಗೆ ಎಲ್ಲರೂ ಕೂಡ ಬರ್ತಾ ಇರ್ತಾರೆ. ಜ್ಞಾನಮಾನ ಇದೆಯಾ, ಮೈ ಟೀಕ್ ಚೆಲ್ಲಿದೆಯಲ್ಲ, ಗೊತ್ತಾಗಲ್ವಾ ನಿನಗೆ ಅಂತ ಹೇಳ್ಬಿಟ್ಟು ಈ ಕಡೆ ಅವ್ರ ಮಾವ ಬೈದಾಗ ತುಂಬ ತಡಿಸ್ತಾ ಇರ್ತಾರೆ. ತುಂಬ ಭಯ ಪಡ್ಕೊಂಡ್ಬಿಡ್ತಾಳೆ. ಈ ಕಡೆ ವಿದ್ಯೆಗೆ ಏನು ಮಾಡ್ಬೇಕಂತನೋ ಅವಳಿಗೂ ಗೊತ್ತಾಗ್ತಾ ಇರಲ್ಲ. ತುಂಬ ಅಳೋ ಹಾಗೆ ಮಾಡಿಬಿಡ್ತಾಳೆ. ಅಳೋ ಥರ ಆಗ್ತಿರುತ್ತೆ. ಮನೆಯವರೆಲ್ಲರೂ ಬಂದು ನಿಂತ್ಕೊಂಡ್ಬಿಡ್ತಾರೆ. ಯಾಕೋ ಏನಾಯಿತು, ಯಾಕೆ ಹಿಂಗೆ ಕಿರ್ಚಾಡ್ತಿದ್ಯಾ ಅಂತ ಅವ್ರ ಅಜ್ಜಿ ಬಂದು ಕೇಳಿದಾಗ ಏನಿಲ್ಲ ಏನಿಲ್ಲ ಅವ್ವ, ಅಣ್ಣ ಮೇಲೆ ಕಾಫಿ ಚೆಲ್ಬಿಟ್ಲು ವಿದ್ಯಾ ಅಂತ ಹೇಳ್ಬಿಟ್ಟು ಅವನು ಕೂಡ ಹೇಳ್ತಾರೆ. ಅಯ್ಯೋ ಏನಿದು, ಏನೇ ನಿನಗೆ ಒಂಚೂರು ಗೊತ್ತಾಗೋದಿಲ್ವನೇ, ದೊಡ್ಡವರು ಚಿಕ್ಕವರನ್ನ ಮರ್ಯಾದೆ ಇಲ್ವನೇ ನಿನಗೆ, ಕಾಫಿ ಕೊಡೋದಕ್ಕೂ ನಿನಗೆ ಬರಲ್ವ ನಿನಗೆ ಅಂತ ಹೇಳ್ಬಿಟ್ಟು ಅವ್ರ ಅಜ್ಜಿನೂ ಕೂಡ ಬೈತಾ ಇರ್ತಾರೆ. ಅಜ್ಜಿ ತುಂಬ ಬೈಯೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಬೈರಂಗೆ ಅವನಿಗೂ ತುಂಬ ಮನಸ್ಸಿಗೆ ನೋವಾಗುತ್ತೆ. ಅದೇ ಟೈಮ್ಗೆ ಈ ಕಡೆ ಬೈರೋ ಅತ್ತೆನೂ ಕೂಡ ಸ್ಟಾರ್ಟ್ ಮಾಡ್ತಾರೆ. ಅಲ್ಲ ನಿಮ್ಮಮ್ಮ ಇದನ್ನೇ ನೀನು ಕಲಿಸ್ಕೊಟ್ಟಿದ್ದ, ಒಂದು ಕಾಫಿ ಕೊಡೋದಕ್ಕೂ ಒಂದು ಕಾಫಿ ಮಾಡೋದಕ್ಕೆ ಅಡುಗೆ ಮಾಡೋದಕ್ಕೆ ಏನು ಹೇಳ್ಕೊಟ್ಟಿಲ್ವಾ ನಿನಗೆ ಅಂತೇಳಿ ಅವ್ರ ಅಮ್ಮನ ಬಗ್ಗೆ ಎಲ್ಲ ಬೈದಾಗ ವಿದ್ಯೆಗೆ ಇನ್ನೂ ತುಂಬ ಅಳು ಬರ್ತಿರುತ್ತೆ. ಅಣ್ಣ ನೀನು ಹಿಂಗೆ ಬಿಟ್ಟರೆ ಅವಳು ಬೇಕು ಅಂತಲೇ ಮಾಡಿರೋದು, ಹಿಂಗೆ ಬಿಟ್ಟರೆ ನೋಡು ಮನೇನ ಮುಳುಗಿಸ್ಬಿಡ್ತಾಳೆ, ಅವಳಿಗೆ ಏನಾದರೂ ಮಾಡಲೇಬೇಕು ನೀನು ಅಂತ ಹೇಳಿ ಎದುರಿಸ್ತಾ ಇರ್ತಾರೆ ಅವ್ರ ಅತ್ತೆನೂ ಕೂಡ. ಈ ಕಡೆ ಇವಳು ಅವ್ರ ಮಾವನಿಗೆ ಕಾಫಿ ಚೆಲ್ಲಿದ್ದಾಳೆ ಅಂದರೆ ಇನ್ನು 6 ಅಡಿ 3 ಅಡಿಲಿ ಅವ್ರನ್ನ ಗುಂಡಿ ತೋಡೋದು ಪಕ್ಕ ಅಂತೇಳಿ ಈ ಕಡೆ ಅವಳು ಕೂಡ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾರೆ. ಈ ಕಡೆ ಮನೆಯವರೆಲ್ಲರೂ ಕೂಡ ಖುಷಿ ಪಡ್ತಾ ಇರ್ತಾರೆ. ಈ ಕಡೆ ವಿದ್ಯೆಗೆ ಏನು ಹೇಳಿದ್ರು ತುಂಬ ಭಯಕ್ಕೆ ಅವಳು ಹೋಗ್ಬಿಟ್ಟು ರೂಮಲ್ಲಿ ಹೋಗಿ ಬಾಗ್ಲು ಹಾಕ್ಕೊತಾಳೆ. ಈ ಕಡೆ ಅಯ್ಯೋ ವಿದ್ಯೆಗೆ ಹಿಂಗೆಲ್ಲ ಬೈದ್ನಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಅವ್ರ ಮಾವನು ಕೂಡ ಅಮ್ಮ ವಿದ್ಯಾ ಬಾಗಿಲು ತೆಗಿಯಮ್ಮ ಅಂತೇಳಿ ಅವಳನ್ನ ಸಮಾಧಾನ ಮಾಡೋದಕ್ಕೆ ಅಂತ ಬಾಗಿಲು ತೆಗೆಯೋದಕ್ಕೆ ಅಂತ ಹೇಳ್ತಿರ್ಬೇಕಾದ್ರೆ ವಿದ್ಯಾ ಬಾಯಿಲಿ ನಾನು ಕರೀತಿದ್ದೀನಲ್ಲ ಬಾಯಿಲಿ, ಯಾಕೆ ಇಷ್ಟೊಂದೆಲ್ಲ ಟೆನ್ಷನ್ ತೊಗೊತಾ ಇದ್ದೀಯ, ಯಾಕೆ ಇಷ್ಟೊಂದೆಲ್ಲ ಅಳ್ತೀಯಾ, ನೋಡು ನೀನು ಇನ್ನೂ ಚಿಕ್ಕ ಹುಡುಗಿ, ಮನೇಲಿ ಸಂಸ್ಕಾರ ಎಲ್ಲನೂ ಕಲಿಯೋದು ನಿಂಗೆ ತುಂಬಾ ಇದೆ ಆಯಿತಾ, ಆಡೋ ಹುಡುಗಿನ ಕರ್ಕೊಂಡು ಬಂದು ಮನೇಲಿ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದುಬಿಟ್ಟಿದ್ದೀವಿ ಅಂಥದ್ದೆಲ್ಲ ನೀನು ಏನು ತಪ್ಪು ಮಾಡಿದ್ರು ಕ್ಷಮಿಸಲೇಬೇಕು, ಯಾಕಂದರೆ ನೀನು ಚಿಕ್ಕ ಹುಡುಗಿ, ನಿಂಗೇನು ಗೊತ್ತಾಗೋದಿಲ್ಲ, ಸುಮ್ಮನೆ ನಿನ್ನ ಬಗ್ಗೆ ಎಲ್ಲ ಗಾಬರಿ ಮಾಡ್ಕೊಬೇಡ, ಟೆನ್ಷನ್ ಮಾಡ್ಕೊಬೇಡ, ಅಂಥದ್ದಲ್ಲಿ ನೀನೇನು ದೊಡ್ಡ ತಪ್ಪು ಮಾಡಿಲ್ಲ, ಗೊತ್ತಿಲ್ಲದೆ ಕಾಫಿ ಚೆಲ್ಲಿದ್ಯಾ ಅಷ್ಟೇ ತಾನೇ, ನಿಂದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ, ಅಳ್ಬೇಡ ಆಯಿತಾ, ನೀನು ಮನೆ ಸೊಸೆ ಹೇಗಿರಬೇಕು, ಒಂದು ಗತ್ತಲ್ಲಿ ಇರಬೇಕು, ಅದರಲ್ಲೂ ನೀನು ನಮ್ಮ ಮನೆ ಸೊಸೆ, ನನ್ನ ಸೊಸೆ ನೀನು, ನಾನು ಹಿಂಗೆ ಹೊರಗಿನ ಊರಿಗೆಲ್ಲ ಒಂದು ಗತ್ತಲ್ಲಿದ್ದೀನೋ ನೀನು ಹಂಗೆ ಮನೇಲಿ ಒಂದು ಗತ್ತಲ್ಲಿ ಇರಬೇಕು ಆಯಿತಾ, ಅಳ್ಬೇಡ ಆಯಿತಾ. ಅಮ್ಮ ಅವ್ರ ಹೆಂಡತಿ ಕೂಡ ಹೇಳ್ತಾನೆ ಅವಳನ್ನ ಸ್ವಲ್ಪ ವಿಚಾರಿಸು, ನೋಡ್ಕೊತಾ ಇರು, ಅವಳು ಸ್ವಲ್ಪ ಎದ್ರಿದ್ದಾಳೆ ಆಯಿತಾ, ಅವಳು ನೋಡ್ಕೊಂಡು ಆರಾಮಾಗಿ ಅವಳನ್ನ ಸುಧಾರಿಸು ಅಂತ ಹೇಳಿ ಹೇಳ್ತಿರ್ತಾರೆ. ನೀವು ಇದ್ರ ಬಗ್ಗೆ ಎಲ್ಲ ನೀವು ಯಾರೋ ಮನೆಯವರೆಲ್ಲ ಏನೂ ಮಾತಾಡೋದಕ್ಕೆ ಹೋಗಬೇಡಿ, ವಿದ್ಯೆ ಏನು ಬೇಕಂತ ಮಾಡಿಲ್ಲ, ಬೈ ಮಿಸ್ಸಾಗಿ ಅವಳು ಕಾಫಿ ಕೊಡೋಕೆ ಹೋಗಿ ಚೆಲ್ಲಿದ್ದಾಳೆ ಅಷ್ಟ. ಅಮ್ಮ ವಿದ್ಯಾ ನೀನು ಯಾರ ಬಗ್ಗೆ ನೀನೇನು ತಲೆ ಕೆಡ್ಸ್ಕೊಬೇಡ, ಆರಾಮಾಗಿರು ಆಯಿತಾ, ನೆಕ್ಸ್ಟ್ ಟೈಮ್ ಎಲ್ಲ ಈ ಥರ ನೋಡ್ಕೊಂಡೇ ಇರೋ ಥರ ನೋಡ್ಕೊ ಆಯಿತಾ. ನಾನು ಹೋಗ್ಬಿಟ್ಟು ಬಟ್ಟೆ ಚೇಂಜ್ ಬರ್ತೀನಿ, ಮನೆಯವ್ರು ಯಾರೂ ಅವಳ ಮೇಲೆ ರೇಗ್ ಕೂಡ್ದು ಆಯಿತಾ, ಈ ವಿಷಯದ ಬಗ್ಗೆ ನೀನು ಇವಳ ಬಗ್ಗೆ ಸ್ವಲ್ಪ ವಿಚಾರಿಸ್ಕೊ ಅಂತೇಳಿ ಅಂದಾಗ ಸರಿ ಅಂತೇಳಿ ಹೇಳ್ತಾಳೆ ಅವ್ರ ಹೆಂಡ್ತಿನೂ ಕೂಡ. ನಾನು ಹೋಗ್ಬಿಟ್ಟು ಬಟ್ಟೆ ಚೇಂಜ್ ಮಾಡ್ತೀನಿ ಅಂತ ಅಂದಾಗ ಈ ಕಡೆ ಬೈರನು ಕೂಡ ಹೇಳ್ತಾನೆ ಸಮಾಧಾನ ಮಾಡ್ಕೊ, ಏನೂ ಆಗಿಲ್ಲ ನಿನಗೆ, ಹೋಗು ಅಂತೇಳಿ ಬೈರನು ಕೂಡ ವಿದ್ಯೆನ ಕಲಿಸ್ಕೊಡ್ತಾನೆ. ಈ ಕಡೆ ಕ್ವಾಟೆನು ವಿದ್ಯಾ ಮತ್ತು ಗಂಗಾ ಎಲ್ಲರೂ ಕೂಡ ನಿಂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಒಂದೇ ಸೈಡಲ್ಲಿ ನಿಂತ್ಕೊಂಡು ಈ ಕಡೆ ವಿದ್ಯಾ ಹೇಳ್ತಾನೇ ಇರ್ತಾಳೆ. ಯಾಕೋ ಕ್ವಾಟ್ಲೆ ಎಲ್ಲಿ ನಿಂತಿದ್ದೀರಾ, ಏನಾಯಿತು, ಏನು ವಿಷಯನೋ ಅಂತ ಹೇಳಿ ಈ ಕಡೆ ಬೈರ ಕೂಡ ಕೇಳಕ್ಕೆ ಬಂದಾಗ ನನಗೇನು ಗೊತ್ತು, ನಿಮ್ಮ ಹೆಂಡತಿ ಅಲ್ಲಿದ್ದಾಳೆ, ಹೋಗಿ ಕೇಳು ಏನು ವಿಷಯ ಅಂತ ಅಂದ. ಏನಕ್ಕೋ ನನ್ನ ಹೆಂಡ್ರಿ ಯಾಕೆ ಅಳ್ತಿದ್ದಾಳೆ, ಏನು ವಿಷಯನೋ ಅಂತ ಕೇಳಿದಾಗ ಅಮ್ಮಿ ಯಾಕಮ್ಮಿ ಅಳ್ತಿದ್ಯಾ, ಏನಾಯಿತು ಅಂತ ಹೇಳಿ ಕೇಳಿದಾಗ ನನಗೆ ಅಜ್ಜಿ ಕೊಟ್ಟಿರೋ ಟೈಮಲ್ಲಿ ನನಗೆ ನಾನು ಅಂದ್ಕೊಂಡು ಹಿಂಗೆ ಮಾಡೋಕ್ಕೆ ಕಳ್ಸೋಕ್ಕೆ ಆಗಲ್ವೇನೋ ಅಂತ ಹೇಳಿ ಅಂತಿರ್ತಾಳೆ.
ಅಜ್ಜಿ ಕೊಟ್ಟಿರೋ ಟೈಮಲ್ಲಿ ಮಾಡೋಕ್ಕಾಗಲ್ಲ ಅಂದರೆ ಏನು ಅಂದರೆ ಅದೇ ಅಜ್ಜಿ ಹೇಳಿದ್ರಲ್ಲ ರುಚಿ ರುಚಿಯಾಗಿ ಅಡುಗೆ ಮಾಡಿ ಹಾಕಬೇಕು ಒಂದು ವಾರದಲ್ಲಿ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ನನಗೆ ಯಾಕೋ ಆ ಅಡುಗೆ ಮನೆಗೆ ಹೋದರೆ ನನಗೆ ಭಯ ಆಗುತ್ತೆ. ಇನ್ನು ಅಡುಗೆ ಮಾಡೋಕೆ ನಿಂತು ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಅಂತಲೇ ನನಗೆ ಇನ್ನೂ ಭಯ ಆಗುತ್ತೆ. ಅದಕ್ಕೆ ನಾನು ಅಜ್ಜಿ ಕೊಟ್ಟಿರೋದು ಮಾತನ್ನ ನಾನು ಹಿಂತಿರುಗಿಸ್ಕೊತೀನಿ. ನಾನು ಈ ಕೆಲಸ ಮಾಡೋದಕ್ಕಾಗಲ್ಲ ಅಂತೇಳಿ ಒಪ್ಕೊತೀನಿ ಅಂತೇಳಿ ವಿದ್ಯೆ ಹೇಳ್ತಿರ್ತಾಳೆ. ಅಮ್ಮಿ ನಿನ್ಗೆ ಯಾಕೆ ನೀನು ಈ ಬೈರೇಗೌಡನ ಹೆಂಡ್ತಿ ನೀನು ಹೆಂಗಿರಬೇಕು, ನೀನು ತಲೆ ತಗ್ಸೋದಕ್ಕೆ ಕೆಲಸ ನಾನು ಮಾಡಿಸೋದೇ ಇಲ್ಲ. ನೀನು ತಲೆಗೆ ತಗ್ಸ್ಕೂಡ್ದು ಆಯಿತಾ. ನೀನು ಕೆಲಸ ಮಾಡೇ ಒಂದು ವಾರದಲ್ಲಿ ರುಚಿ ರುಚಿಯಾಗಿ ಅಡುಗೆ ಮಾಡಿ ಮನೆಯವ್ರಿಗೆಲ್ಲ ಬಡಿಸ್ತೀಯ. ನೀನು ಗತ್ತಾಗಿರಬೇಕು, ನೀನು ಧೈರ್ಯವಾಗಿರಬೇಕು. ನೀನು ಎಷ್ಟು ಧೈರ್ಯವಾಗಿರಬೇಕು. ನೀನು ಈ ಥರ ಎಲ್ಲ ಹೇಳ್ತೀಯ ಅಂದ್ರೆ ನಾನು ಅಂದ್ಕೊಂಡೇ ಇರಲಿಲ್ಲ. ನೀನು ಹೆಂಗಿರಬೇಕು, ಚೂಟಿಯಾಗಿದೆಯಾ ನೀನು. ಅಂಥದ್ರಲ್ಲಿ ನೀನು ಅಜ್ಜಿ ಕೊಟ್ಟಿರೋದು ಆಫ್ಟರ್ ಒಂದು ಕೆಲಸ ನಿನ್ನ ಕೈಲಿ ಮಾಡೋದಕ್ಕಾಗಲ್ವಾ ಹೇಳು. ಮಾಡೇ ಮಾಡ್ತೇನೆ ನೀನು. ಇದ್ರ ಬಗ್ಗೆ ನೀನು ತಲೆನೇ ಕೆಡಿಸ್ಕೋಬೇಡ. ರುಚಿ ರುಚಿಯಾಗಿ ಅಡುಗೆ ಮಾಡಿಲ್ಲ ಅಂದರೆ ನೋಡ್ಕೊ, ನೀನು ಸರಿ ಇರಲ್ಲ. ನೀನು ಮಾಡ್ತೀಯ, ನೀನು ಅಜ್ಜಿ ಮುಂದೆ ತೋರಿಸ್ತೀಯ ಆಯಿತಾ. ನೀನು ಇದ್ರ ಬಗ್ಗೆಲೇನೋ ತಲೆ ಕೆಡಿಸ್ಕೋಬೇಡ, ಸುಮ್ಮನೆ ಇರು. ಯಾಕೆ ಇದಕ್ಕೆಲ್ಲ ನೀನು ದೊಡ್ಡದೇನೋ ಆಯಿತು ಅಂತಾರ ಅಂದ್ಕೊತೀಯ. ನೀನು ರುಚಿ ರುಚಿ ಅಡುಗೆ ಮಾಡಿರೋದು ಮಾಡಾಕ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತೇಳಿ ಈ ಕಡೆ ಭೈರವನು ಕೂಡ ವಿದ್ಯೆಗೆ ಸಮಾಧಾನ ಮಾಡ್ತಿರ್ಬೇಕಾದ್ರೆ ಸಮಾಧಾನ ಮಾಡಿದ್ರೂ ಸಮಾಧಾನ ಆಗದೇ ಇರೋಷ್ಟು ಅವಳಿಗೆ ನೋವಾಗಿರುತ್ತೆ. ಅದನ್ನು ಕೂಡ ಸಮಾಧಾನ ಮಾಡಿದೆ ಅಂತೇಳಿ ಅಂದ್ಕೊತಾಳೆ. ಅದೇ ಟೈಮ್ಗೆ ಈ ಕಡೆ ಅಜ್ಜಿ ಏನು ಹೇಳಿದ್ರು, ಅಜ್ಜಿಗೆ ಅವಳು ಒಂದು ಸವಾಲು ಹಾಕಿರ್ತಾಳೆ. ನಾನು ಇನ್ನು ಒಂದು ವಾರದಲ್ಲಿ ರುಚಿ ರುಚಿಯಾಗಿ ಮನೆಯವ್ರಿಗೆಲ್ಲರಿಗೂ ಅಡುಗೆ ಮಾಡಿ ಹಾಕ್ತೀನಿ ಈ ಭಾನುವಾರ ಅಷ್ಟರಲ್ಲಿ ಅಂತೇಳಿ ಅಂದಿರ್ತಾಳೆ. ಅದನ್ನ ನೆನೆಸ್ಕೊಂಡು ಆದಮೇಲಿಂದ ಈ ಕಡೆ ಬೈರ ಹೋದ್ಮೇಲಿಂದ ಇಲ್ಲ ಅಜ್ಜಿ ಕೊಟ್ಟಿರೋಂಗೆ ಅಜ್ಜಿಗೆ ಹೋಗ್ಬಿಟ್ಟು ಹೇಳ್ಬಿಡ್ತೀನಿ, ನನ್ನ ಕೈಯಲ್ಲಿ ಕೆಲಸ ಆಗಲ್ಲ ಅಂತ ಹೋಗಿ ಹೇಳೇ ಬಿಡ್ತೀನಿ, ಏನಾದರೂ ಆಗಲಿ ಅಂತ ಅಂದ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅದೇ ಟೈಮ್ಗೆ ಕ್ವಾಟ್ಲೆ ಮತ್ತು ಅವಳ ಜೊತೆ ಇರೋರು ಎಲ್ಲರೂ ಕೂಡ ತಡೀತಾರೆ. ಅದಕ್ಕೆ ನೀವು ಹೋಗ್ಕೂಡ್ದು ಅಂತೇಳಿ ಹೇಳ್ತಾರೆ. ಇಲ್ಲ ನನ್ನ ಕೈಲಿ ಆಗಲ್ಲ ಈ ಕೆಲಸ ಮಾಡೋದಕ್ಕೆ, ಅಜ್ಜಿಗೆ ಹೋಗಿ ಹೇಳ್ತೀನಿ ಅಂದಾಗ ಇಲ್ಲ ನೀವು ಮಾಡಲೇಬೇಕು. ನೀವು ಹೆಂಗೆ ರುಚಿ ಇಲ್ದಿರೋ ಅಡುಗೆ ಎಲ್ಲ ನೀವು ತಿಂತಿದ್ದೀರ, ನೀವು ಮಾಡ್ದಂಗೆ ಆ ಅಣ್ಣನೂ ಕೂಡ ರುಚಿ ಇಲ್ದಿರೋ ಅಡುಗೆನ ಅವರು ಕೂಡ ತಿಂತಾ ಇದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ಏನಕ್ಕೆ ಅವರು ಆ ಥರ ತಿಂತಿದ್ದಾರೆ ಅಂತ ಕೇಳಿದಾಗ ಏನಿಲ್ಲ ಇದೆಲ್ಲ ಹಾಕ್ತಿರೋದು ಅವರಿಂದನೇ ಅಂತ ಅಂದ್ಕೊಂಡು ಅದಕ್ಕೆ ನೀವು ಮಾಡಿರೋ ಅಡುಗೆ ರುಚಿ ಇಲ್ದಿರೋ ಅಡುಗೆ ಅವರು ಕೂಡ ತಿಂತಾ ಇದ್ದಾರೆ, ಈ ಸವಾಲು ಗೆಲ್ಲೋ ತನಕ ಅವರು ಕೂಡ ಅದೇ ಅಡುಗೆ ತಿಂತೀನಿ ಅಂತ ಹೇಳಿದ್ದಾರೆ ಅಂತ ಅಂದಾಗ ಹೌದು ಅಣ್ಣನೂ ಕೂಡ ನೀವು ಹೆಂಗೆ ರುಚಿ ಇಲ್ದಿರೋ ಅಡುಗೆ ತಿಂತಿದ್ದಾರೋ ಅವರು ಕೂಡ ಹಂಗೆ ತಿಂತಿದ್ದಾರೆ, ಅವ್ರು ನಿಮಗೋಸ್ಕರ ತಿಂತಿದ್ದಾರೆ, ಅವ್ರು ನಿಮ್ಮ ಮನಸ್ಸಿಗೆ ಬೇಜಾರಾಗಬಾರ್ದು, ನನ್ನಿಂದ ಈ ಥರ ತಪ್ಪಾಯಿತು, ಈ ಥರ ಶಿಕ್ಷೆ ನೀನು ಅನುಭವಿಸ್ತಿದ್ದೀರಾ ಅಂತ ಹೇಳ್ಬಿಟ್ಟು ಅವರು ಕೂಡ ತಿಂತಿದ್ದಾರೆ ಅಂದಾಗ ಈ ಕಡೆ ವಿದ್ಯೆ ಹೋಗ್ಬಿಟ್ಟು ಬೈರಾಗ ಹೇಳ್ತಾರೆ ನಾನು ಅತ್ತೆ ಅಜ್ಜಿ ಕೊಟ್ಟಿರೋ ಸವಾಲನ್ನ ನಾನು ಸ್ವೀಕರಿಸ್ತೀನಿ, ರುಚಿ ರುಚಿ ಅಡುಗೆ ಮಾಡಿ ಹಾಕ್ತೀನಿ, ಆ ಸವಾಲಲ್ಲಿ ಗೆಲ್ತೀನಿ ಅಂತೇಳಿ ಅಂದಾಗ ಏನವಿ ಈ ಥರ ಹೇಳ್ತಿದ್ದೆ ನನಗೆ ತುಂಬ ಭಾಳ ಖುಷಿ ಆಗ್ತಿದೆ ಅಂತೇಳಿ ಬೈರ ಕೂಡ ಹೇಳ್ತೇನೆ. ಹೌದು ಅಜ್ಜಿಗೆ ಕೊಟ್ಟಿರೋ ಸವಾಲಲ್ಲಿ ನನಗೋಸ್ಕರ ಅಲ್ದಿರೋ ನಿಮಗೋಸ್ಕರ ಆದರೂ ನಾನು ಈ ಸವಾಲಲ್ಲಿ ಗೆಲ್ತೀನಿ, ಅಜ್ಜಿ ಪ್ರೀತಿ ನಾನು ಗಳಿಸ್ಕೊತೀನಿ, ಮನೆಯವ್ರ ಪ್ರೀತಿ ಎಲ್ಲ ಗಳಿಸ್ಕೊತೀನಿ, ಅವ್ರಿಗೆ ರುಚಿಯಾಗಿ ಅಡುಗೆ ಮಾಡಿ ಹಾಕ್ತೀನಿ ಅಂತೇಳಿ ವಿದ್ಯೆ ಹೇಳ್ತಿರ್ತಾಳೆ. ಇವತ್ತಿನ ಸಂಚಿಕೆಯಲ್ಲಿ ಮುಕ್ತ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.